ಮರಡಿ ಗ್ರಾಮ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆಯ ಎಲ್ಲ ನನ್ನ ಹಿರಿಯರೇ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ಮುದ್ದು ಮಕ್ಕಳೇ ಹಾಗೆ ಪತ್ರಕರ್ತ ಬಂಧುಗಳೇ, ಈಗಾಗಲೇ ಸಮಯ ಭಾಳ ಆಗಿದೆ. ಇನ್ನು ನಾನು ಹುಬ್ಳಿಗೆ ಹೋಗ್ಬೇಕು. ಚನ್ನಗಿರಿಗೆ ಹೋಗಿ ಹುಬ್ಳಿಗೆ ಹೋಗ್ಬೇಕು. ಯಾಕಂದ್ರೆ ಚನ್ನಗಿರಿಗೆ ಹೋಗ್ಬೇಕಾದ್ರೆ ಯಾರೋ ಒಬ್ರು ಹೇಳಿದ್ರು ಹಿಂದಕ್ಕೆ ನನಗೆ, ಚನ್ನಗಿರಿಗೆ ಬಂದ್ರೆ ಪೊರಕೆ ಸೇವೆ ಮಾಡ್ತೀವಿ. ನೋಡ್ಲಕ್ ಹೋಗ್ಲಕತ್ತೀನಿ, ಅವ್ರು ಯಾರು ಅದಾರ, ಎಂತವ್ರು ಅದಾರ. ಈ ಕರ್ನಾಟಕದ ಕೆಲವೊಂದು ಮಂದಿಗೆ ಪ್ಯಾಷನ್ ಆಗೈತೆ, ನಮ್ಮ ಜಿಲ್ಲೆಗೆ ಬರಬಾರ್ದು. ಒಂದು ಮನವಿ ಪತ್ರ ಒಯ್ದು SP ಅವರಿಗೆ, DSP ಅವರಿಗೆ ಕೊಡುವುದು. ಪಾಪ ಅವರು SP ಅವರು, DSP ಅವರು ಅವ್ರಿಗೆ ಗುರುತಿಲ್ಲ, ಅವ್ರಿಗೆ ಯಾರು ಮನವಿ ಪತ್ರ ಕೊಡ್ತಾರಲ್ಲ, ಅವರು ಭಾರತ ಸರ್ಕಾರದ ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿಗಳು, ಅವರು ಪಾಕಿಸ್ತಾನದ ಅಧಿಕಾರಿಗಳಲ್ಲ. ಅವ್ರಿಗೆ ಹೋಗಿ ಕೊಡ್ತಾರ. ಅವ್ರು ಹೆಂಗೆ ಒಪ್ಪಿಗೆತಾರ, ನನಗೆ ಬರಬೇಡ ಅಂತ ಹೇಳಕ್ಕೆ ಹೆಂಗೆ ಬರ್ತದೆ? ಅವ್ರು ಹೇಳಿ ಕಳಿಸ್ತಾರ, ನೋಡಪ್ಪ ಸುಮ್ಮನೆ ನಿಮ್ಮ ಮನ್ಯಾಗ ಇರ್ರಿ, ಅಲ್ಲಿ ಬಂದು ಏನು ಉಪದ್ಯಾಪ ಮಾಡಿದ್ರೆ ಒಳಗೆ ಹಾಕ್ತೀವಿ ಅಂತ ಹೇಳ್ತಾರ. ನಿನ್ನೆ ಗಂಗಾವತಿ ಒಳಗೂ ಹಂಗೆ ಮಾಡಿದ್ರು, ರಾಯಚೂರಿನಾಗೂ ಹಂಗೆ ಮಾಡಿದ್ರು, ಮನೆ ಕಲಬುರ್ಗಿ ಒಳಗೂ ಹಂಗೆ ಮಾಡಿದ್ರು. ಬಂಧುಗಳೇ, ಇವತ್ತೇನಾಗಿದೆ ಅಂದ್ರೆ, ಗಣಪತಿ ಒಂದು ಉತ್ಸವ, ಈ ರಿಸ್ಟ್ರಿಕ್ಷನ್ಗಳನ್ನ ನೋಡಿಬಿಟ್ರೆ, ಅವರು ಹಾಕಿದಂತ ಷರತ್ತುಗಳನ್ನ ನೋಡಿಬಿಟ್ರೆ ಯಾರು ಗಣಪತಿನೇ ಕುಂಡ್ರಿಸಬಾರ್ದು ಈ ದೇಶನಾಗ. ಅಷ್ಟು ಕಂಡೀಷನ್ಗಳು ಅಂದ್ರೆ, ವ್ಯವಸ್ಥಿತವಾಗಿ ಹಿಂದೂ ಸಮಾಜದ ಧಾರ್ಮಿಕ ಕಾರ್ಯಗಳನ್ನ ಕತ್ತು ಹಿಚ್ಚುಕುವಂತ ಕೆಲಸ ಇವತ್ತೇನೋ ಈ ರಾಜ್ಯದಲ್ಲಿ ನಡೆದಿದೆಯಲ್ಲ. ನಮ್ಮದು ಸರ್ಕಾರ ಇತ್ತು 2018ರಲ್ಲಿ, ಒಂದು ವರ್ಷ ಕುಮಾರಸ್ವಾಮಿ ಅವರು ಇದ್ರು, ಅದರ ನಂತರ ಯಡಿಯೂರಪ್ಪನವ್ರು ಬಂದರು, ಅದರ ನಂತರ ಬೊಮ್ಮಾಯಿಯವರು ಬಂದರು. ಪಾಪ ಅವರೆಲ್ಲ ಕಠಿಣ ಕ್ರಮ ಕೈಕೊಂಡು ಹೈರಾಣ ಆದರು.